ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿ ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದ್ರೇಶ್ವತ್ತ ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಪ್ರಖ್ಯಾತಿ ಪಡೆದ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ಜಾತ್ರಾ ಮಹೋತ್ಸವ ಮಾರ್ಚ್ 20ರಿಂದ ಆರಂಭವಾಗಿದ್ದು, ಇಲ್ಲಿ ದನಗಳ ಜಾತ್ರೆಯು ಖ್ಯಾತಿ ಪಡೆದಿದೆ. ಇಲ್ಲಿನ ದನಗಳ ಜಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ದನಗಳು ಇಲ್ಲಿಗೆ ಆಗಮಿಸಲಿದ್ದು, ದನಗಳ ಖರೀದಿ ಮತ್ತು ಮಾರಾಟ ಈ ಹಿಂದೆ ಜೋರಾಗಿಯೇ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜದೇಶಿ ತಳಿಯ ರಾಸುಗಳ ಸಂಖ್ಯೆ ಕಡಿಮೆಯಾದ ಪರಿಣಾಮ ಜಾತ್ರೆ ಕಳೆಗುಂದಿದೆ. ಕೊರೋನಾ ಕಾರಣ ಕೆಲ ವರ್ಷಗಳ ದನಗಳ ಜಾತ್ರೆಯನ್ನೇ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ದನಗಳ ಜಾತ್ರೆ ಮತ್ತೆ ಆರಂಭವಾಗಿದ್ದು, ಈ ಜಾತ್ರೆಗೆ ಬರುವ ರಾಸುಗಳಿಗೆ ಉಚಿತವಾಗಿ ಮೇವು ವಿತರಣೆ ಮಾಡುವ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಮುಂದಾಗಿದೆ. ಅಲ್ಲದೆ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ಘೋಷಣೆ ಮಾಡಿರುವ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಇತಿಹಾಸ ಪ್ರಸಿದ್ಧ ವಿದುರಾಶ್ವತ್ಥ ದನಗಳ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವ ಜಾನುವಾರು ಮೇವು ಉಚಿತ ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ರೈತ ನಮ್ಮ ಸ್ಟಾರ್ ಮತ್ತು ನಮ್ಮ ಸೈನಿಕ ನಮ್ಮ ಸ್ಟಾರ್ ಪ್ರಶಸ್ತಿ ನೀಡಿ ರೈತರು ಮತ್ತು ಸೈನಿಕರನ್ನು ಗೌರವಿಸಲು ವೇದಿಕೆ ಮುಂದಾಗಿದೆ. ರೈತರು ಹೊಲದಲ್ಲಿ ಹೋರಾಡುತ್ತಾರೆ, ಸೈನಿಕರು ಗಡಿಯಲ್ಲಿ ಹೋರಾಡುತ್ತಾರೆ. ದೇಶದ ನೆಲ ಮತ್ತು ಗಡಿ ಕಾಪಾಡುವ ಇವರಿಗೆ ಗೌರವ ಸಮರ್ಪಿಸುವ ಉದ್ದೇಶದಿಂದ ಈ ವಿಶೇಷ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಜಾತ್ರೆಯಲ್ಲಿ ಸಾವಿರಾರು ಜಾನುವಾರುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ರೈತ ಸಮುದಾಯ ಹಾಗೂ ಜಾನುವಾರುಗಳ ಯೋಗಕ್ಷೇಮವನ್ನು ಮನಗೊಂಡು ಉಚಿತ ಮೇವು ವಿತರಣೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಅಂಬರೀಶ್ ಹೇಳಿದ್ದಾರೆ. ಏನೋ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಈ ಒಂದು ನಮ್ಮ ರೈತ ನಮ್ಮ ಸ್ಟಾರ್ ಹಾಗೆ ನಮ್ಮ ಸೈನಿಕ ನಮ್ಮ ಸ್ಟಾರ್ ಅಂತ ಒಂದು ಒಳ್ಳೆ ನಮ್ಮ ಸಮಾಜಕ್ಕೆ ಎಸ್ಪೆಷಲಿ ನಮ್ಮ ಬಯಲುಸೀಮೆ ಭಾಗಕ್ಕೆ ಯುವಕರಿಗೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಾಗ ಒಂದು ಒಳ್ಳೆ ಒಂದು ಸಂದೇಶಗಳನ್ನು ಇಡೀ ರಾಜ್ಯಕ್ಕೆ ಒಂದು ಕಳಿಸ್ಬೋದು. ಅದರಲ್ಲೂ ಕೂಡ ನಮ್ಮ ಬಯಲುಸೀಮೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲದರಲ್ಲೂ ಹೋರಾಟ ಮಾಡಿ ನಾವು ಪಡ್ಕೋಬೇಕಾದಂಥ ಒಂದು ಸನ್ನಿವೇಶಗಳು. ಯಾಕಂದರೆ ಇಲ್ಲಿ ಬೆಂಗಳೂರು ರಾಜಧಾನಿಗೆ ಕೇವಲ 50 ಕಿಲೋಮೀಟರ್ ಹತ್ತಲ್ಲಿದ್ದರೂ ಕೂಡ ನಾವು ನೀರಿಗಾಗಿ ಹೋರಾಟಗಳು ಮಾಡ್ತೀವಿ. ಅದೇ ಥರ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಹೋರಾಟ ಮಾಡಿ ಪಡ್ಕೊತೀವಿ. ಸೊ ಈ ಒಂದು ಕಷ್ಟಗಳನ್ನೆಲ್ಲ ನಾವು ಅನುಭವಿಸಿ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ರೈತರಿಗೆ ಒಳ್ಳೆಯ ಒಂದು ವೇದಿಕೆಗಳನ್ನ ತಲುಪಿಸ್ಕೊಡೋದ್ರಲ್ಲಿ ಎಲ್ಲೋ ಕಡೆ ಸರ್ಕಾರವೂ ಕೂಡ ವಿಫಲ ಆಗಿದ್ದಾವೆ. ಸೊ ಅದ್ರ ಜೊತೆಯಲ್ಲಿ ಈ ಕೆಲ ರಾಜಕಾರಣಿಗಳು ಕೂಡ ನಮ್ಮ ರೈತರಿಗೆ ಅಂದರೆ ಹಿಂದೇಟು ಹೊಡಿತಾರೆ. ಸೊ ಯಾವುದೇ ಒಂದು ನಟನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರನ್ನ ಕರೆಸಿ ಅವ್ರನ್ನ ವೇದಿಕೆಗಳಿಗೆ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದಾಗಿರ್ಬೋದು, ಅವ್ರಿಗೆ ವಿಭಿನ್ನವಾದ ಕಾರ್ಯಕ್ರಮ ರೂಪಿಸ್ತಾರೆ. ಸೊ ನಮ್ಮ ರೈತರಿಗೋಸ್ಕರ ಯಾರೂ ಕೂಡ ರೂಪಿಸೋದಿಲ್ಲ, ಯಾಕಂದರೆ ವಿರಳ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಬಯಲುಸೀಮೆ ರೈತರಿಗೆ ಏನಾನ ಕೊಡಬೇಕು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಇಟ್ಕೊಂಡು ಈ ವರ್ಷ ನಾವು ವಿದುರಾಶ್ವತ್ಥ ಎಸ್ಪೆಷಲಿ ನಮ್ಮ ವಿದುರಾಶ್ವತ್ಥದಲ್ಲಿ ಸ್ವತಂತ್ರ ಹೋರಾಟದ ಹಿನ್ನೆಲೆಯನ್ನು ನಾವು ತಗೊಂಡಾಗ ಅನೇಕ ನಮ್ಮ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಒಂದು ಜಾಗ ಅದು. ಯಾಕಂದರೆ ಅನೇಕ ತ್ಯಾಗ ಮಾಡಿ ಸತ್ತಿರ್ತಕ್ಕಂಥ ಮರಣ ಹೊಂದಿರ್ತಕ್ಕಂಥ ಜಾಗ. ಸೊ ಅದನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ರೈತರಿಗೆ ಈಗ ದೇಶದ ಬೆನ್ನೆಲುಬು ರೈತರು ಸೈನಿಕರು ಅಂತೇಳಿ ಎಲ್ಲ ವೇದಿಕೆಗಳಲ್ಲಿ ನಾವು ಘಂಟಾಘೋಷವಾಗಿ ಮಾತಾಡ್ತೀವಿ. ಆದರೆ ರೈತರಿಗೆ ಮತ್ತು ಸೈನಿಕರಿಗೆ ಒಂದು ಕಾರ್ಯಕ್ರಮ ರೂಪಿಸದಲ್ಲಿ ನಾವು ನೋಡಿಲ್ಲ. ಅತಿ ವಿರಳ, 100ಕ್ಕೆ 1% ಪೂರ್ತಿ ನಾವು ನೋಡೋದಕ್ಕೆ ಆಗೋದಿಲ್ಲ ನಮ್ಮ ಸೈನಿಕರಿಗೆ ರೈತರಿಗೆ. ಸೊ ಅಂಥ ಒಂದು ದೃಷ್ಟಿಯಿಂದ ನಮ್ಮ ವಿದುರಾಶ್ವತ್ಥದಲ್ಲಿ ಏನು ಮುಂದಿನ ಇದೇ ತಿಂಗಳು 20ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾವು 22ನೇ ತಾರೀಕು ಭಾನುವಾರ ನಾವು ವಿಶೇಷವಾಗಿ ನಮ್ಮ ಸೈನಿಕರಿಗೆ ಮತ್ತು ರೈತರಿಗೆ ಮೆರವಣಿಗೆ, ಯಾಕಂದರೆ ಸ್ಟಾರ್ ಥರ ನಮ್ಮ ರೈತರೇ ನಮ್ಮ ಸ್ಟಾರ್ಗಳು, ನಮ್ಮ ಸೈನಿಕರೇ ನಮ್ಮ ಸ್ಟಾರ್ಗಳು. ಯಾರು ಕೂಡ ಇಲ್ಲಿ ನಮ್ಮ ಸ್ಟಾರು ಫಿಲಮಲ್ಲಿ ನಟನೆ ಮಾಡ್ತಕ್ಕಂಥವ್ರು ಅಲ್ಲ. ನಮ್ಮ ರೈತರು ನಮ್ಮ ಸೈನಿಕರು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಆಮೇಲೆ ಎತ್ತುಗಳು ಮುಂದೆ ಹೋಗ್ತವೆ. ಅದರ ಜೊತೆಯಲ್ಲಿ ನಮ್ಮ ರೈತರು ಮತ್ತು ಸೈನಿಕರು ಹಿಂದೆ ಮೆರವಣಿಗೆ ಮುಖಾಂತರ ಸುಮಾರು 1-1.5 ಕಿಲೋಮೀಟ್ರು ಮೆರವಣಿಗೆ ಮಾಡ್ತಾಯಿದ್ದೀವಿ.